ಯಾವುದೇ ಆಗಿರಲಿ ಟೆನ್ಷನ್ ಕೊಡುತ್ತೆ. 10th ಎಕ್ಸಾಮ್ ಆಗಿರ್ಬೋದು, 12th ಎಕ್ಸಾಮ್ ಆಗಿರ್ಬೋದು. ಆದರೆ ಈ ಪ್ರೆಗ್ನೆನ್ಸಿ ಟೆಸ್ಟ್ ಇದೆಯಲ್ಲ, ಈ ಟೆಸ್ಟ್ನ ತಗೊಳ್ತಿರ್ಬೇಕಾದ್ರೆ ನಿಮ್ಮ ಎದೆ ಡವಡವ ಅಂತಿರುತ್ತೆ. ಯಾಕಂದರೆ ಈ ಟೆಸ್ಟ್ ಏನಾದರೂ ಪಾಸಿಟಿವ್ ಬಂದರೆ ನಿಮ್ಮ ಜೀವನನೇ ಚೇಂಜ್ ಆಗುತ್ತೆ. ನಿಮ್ಮ ಜೀವನದಲ್ಲಿ ಒಂದು ಪುಟ್ಟ ಮಗು ಬರೋದು ಗ್ಯಾರಂಟಿ. ಸೊ ಹೀಗಾಗಿ ಈ ಟೆಸ್ಟ್ನ ಕರೆಕ್ಟಾಗಿ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್. ನಾನು ನನ್ನ ಆನ್ಲೈನ್ ಕನ್ಸಲ್ಟೇಷನ್ನಲ್ಲಿ ಮತ್ತು ಕ್ಲಿನಿಕ್ನಲ್ಲಿ ನೋಡ್ತಾ ಇರ್ತೀನಿ, ಎಷ್ಟೋ ಜನ ಹೆಣ್ಮಕ್ಳು ರಾಂಗ್ ಮೆಥಡಲ್ಲಿ ರಾಂಗ್ ಟೈಮಲ್ಲಿ ಈ ಟೆಸ್ಟ್ನ ತಗೊಂಡು ನೆಗೆಟಿವ್ ಬಂದಾಗ ಬೇಜಾರು ಮಾಡ್ಕೊಂಡಿರ್ತಾರೆ. ಸೊ ನಾನು ಈ ವಿಡಿಯೋದಲ್ಲಿ ಹೇಗೆ ತಗೊಳ್ಬೇಕು, ಯಾವಾಗ ತಗೊಳ್ಬೇಕು, ಮತ್ತು ರಿಸಲ್ಟ್ಸ್ ಯಾವ ಥರ ಬಂದರೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಪ್ಲ್ಯಾನ್ನ ಹೇಳ್ಕೊಡ್ತೀನಿ. ಹೆಲೋ ಹಾಯ್, ನನ್ನ ಹೆಸರು ಡಾಕ್ಟರ್ ಗೀತಾ ಎಸ್.ಕೆ, ನಿಮ್ಮ ಗೈನಕಾಲಜಿಸ್ಟ್ ಮತ್ತು IVF ಸ್ಪೆಷಲಿಸ್ಟ್. ವಿಡಿಯೋನ ಕೊನೆ ತನಕ ನೋಡಿ, ಬಿಕಾಸ್ ಈ ಟೆಸ್ಟ್ ಏನಾದರೂ ಪದೇ ಪದೇ ನೆಗೆಟಿವ್ ಬರ್ತಾ ಇದ್ರಿ ಏನು ಮಾಡಬೇಕು ಅನ್ನೋದನ್ನ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಈ ಟ್ರಿಕ್ನ ನಿಮಗೆ ಯಾವ ಡಾಕ್ಟ್ರು ಹೇಳೋದಿಲ್ಲ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಬೇಸಿಕ್ಸ್ನ ಅರ್ಥ ಮಾಡ್ಕೊಳ್ಳಿ. ಈ ಟೆಸ್ಟ್ ಏನು ಡಿಟೆಕ್ಟ್ ಮಾಡುತ್ತೆ ಏನಂತಂದರೆ, ನಿಮ್ಮ ಮಗು ಫಾರ್ಮೇಷನ್ ಆದಮೇಲೆ ಒಂದು ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ, HCG ಅಂತ. ಈ HCG ಹಾರ್ಮೋನ್ ನಿಮ್ಮ ಬಾಡಿಲಿ ಅಂದರೆ ಬ್ಲಡ್ಡಲ್ಲಿ ಮತ್ತು ಯೂರಿನಲ್ಲಿ ಒಂದು ಟೈಮ್ ಆದಮೇಲೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಯೂರಿನಲ್ಲಿ ಬರುವಂತಹ ಈ ಹಾರ್ಮೋನನ್ನೇ ಡಿಟೆಕ್ಟ್ ಮಾಡೋದೇ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್. ಎಷ್ಟೋ ಜನ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು ಓವ್ಯುಲೇಷನ್ನ ಟ್ರ್ಯಾಕ್ ಮಾಡಿ ಗಂಡ ಹೆಂಡತಿ ಸೇರಿರ್ತೀರಾ ಅಥವಾ IUI ಮಾಡಿಸ್ಕೊಂಡಿರ್ತೀರಾ. ಸೊ ಇಂಥವ್ರು ಗಂಡ ಹೆಂಡತಿ ಸೇರಿ ಒಂದು ವಾರ ಆದ್ಮೇಲೆ ಮಗು ಆಗಿ ನಿಮ್ಮ ಗರ್ಭಕೋಶಕ್ಕೆ ಅಂಟ್ಕೊಂಡಿರುತ್ತೆ. ಆ ಅಂಟುಕೊಂಡು ಆಗಿ ಒಂದು ವಾರ ಆದ್ಮೇಲೆನೆ ಈ HCG ಹಾರ್ಮೋನ್ ಪ್ರೊಡ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ರಫ್ ಆಗಿ ಹೇಳ್ಬೇಕಂದ್ರೆ, ಗಂಡ ಹೆಂಡತಿ ಸೇರಿ ಅಥವಾ ಓವ್ಯುಲೇಷನ್ ಆಗಿ ಅಥವಾ IUI ಮಾಡಿಸ್ಕೊಂಡು ಆಗಿ 2 ವಾರ ಆದ್ಮೇಲೆ ನೀವು ಈ ಟೆಸ್ಟ್ ನ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ರಿಸಲ್ಟ್ ಬರುತ್ತೆ. ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ಗೆ ಮಾರ್ಕೆಟಲ್ಲಿ 3 ಟೈಪ್ ಇದೆ. ಒಂದು ಸ್ಟ್ರಿಪ್ ಟೆಸ್ಟ್, ಡಿಜಿಟಲ್ ಟೆಸ್ಟ್, ಕಾರ್ಡ್ ಟೆಸ್ಟ್. ಈ 3ರಲ್ಲಿ ಕಾರ್ಡ್ ಟೆಸ್ಟೇ ಫೇಮಸ್. ಯಾಕಂತಂದ್ರೆ ಇದು ಚೀಪ್ ಮತ್ತೆ ಮಾಡೋಂಥ ವಿಧಾನನೂ ವೆರಿ ಈಸಿ. ಕಾರ್ಡ್ ಟೆಸ್ಟ್ನ ಯಾವಾಗ ಮಾಡಬೇಕು? ನಿಮ್ಮ ಪೀರಿಯಡ್ ಮಿಸ್ ಆಗಿ 1 ದಿನ ಅಥವಾ 2 ದಿನ ಆದ್ಮೇಲೆ, ಅಥವಾ ಓವ್ಯುಲೇಷನ್ ಅಥವಾ ಗಂಡ ಹೆಂಡತಿ ಸೇರಿ ಆದ್ಮೇಲೆ, ಅಥವಾ IUI ಮಾಡಿಸ್ಕೊಂಡ್ಮೇಲೆ 2 ವಾರ, ಅಂದಾಜು 2 ವಾರ ಬಿಟ್ಟು ಈ ಯೂರಿನ್ ಟೆಸ್ಟ್ ನ ಮಾಡ್ಕೋಬೇಕು. ಮಾರ್ನಿಂಗ್ ಯೂರಿನ್ ಇಂದ ಮಾಡಿದ್ರೆ ತುಂಬಾ ಅಕ್ಯುರೇಟ್ ಆಗಿ ಬರುತ್ತೆ. ಯಾಕಂತಂದ್ರೆ ಪ್ರೆಗ್ನೆಂಟ್ ಆಗಿ ಬಿಗಿನಿಂಗ್ ಡೇಸ್ ಅಲ್ಲಿ ಈ ಹಾರ್ಮೋನ್ ಸ್ವಲ್ಪ ಸ್ವಲ್ಪ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ನಮ್ಗೆ ಕಾನ್ಸಂಟ್ರೇಟೆಡ್ ಯೂರಿನ್ ಇದ್ರೆ ರಿಸಲ್ಟ್ಸ್ ಅಕ್ಯುರೇಟ್ ಆಗಿರುತ್ತೆ. ಮಾರ್ನಿಂಗ್ ಯೂರಿನ್ ಕಾನ್ಸಂಟ್ರೇಟೆಡ್ ಇರೋದ್ರಿಂದ ಈ ಯೂರಿನ್ ನ ತಗೊಂಡು ನೀವು ಟೆಸ್ಟ್ ಮಾಡಬೇಕು. ಸೊ ಬೆಳಗ್ಗೆ ಎದ್ದ ತಕ್ಷಣ ಈ ಯೂರಿನ್ ನ ಒಂದು ಕಪ್ಪಲ್ಲಿ ಕಲೆಕ್ಟ್ ಮಾಡಿಬಿಟ್ಟು ಡ್ರಾಪರ್ ಅಲ್ಲಿ ತಗೊಳ್ಬೇಕು. ಯೂರಿನ್ ನ 2-3 ಹನಿನ ಕಾರ್ಡ್ ಮೇಲೆ ಡ್ರಾಪ್ ಮಾಡಬೇಕು. ಡ್ರಾಪ್ ಮಾಡಿ ಎಷ್ಟು ನಿಮಿಷ ವೇಟ್ ಮಾಡಬೇಕು? ಬರೀ 10 ನಿಮಿಷ ವೇಟ್ ಮಾಡಿ. ಬೇಗ ನೋಡಕ್ ಹೋಗ್ಬೇಡಿ, ಲೇಟ್ ಆಗಿನೂ ನೋಡಕ್ ಹೋಗ್ಬೇಡಿ. 10 ನಿಮಿಷದ ಆದ್ಮೇಲೆ ನಿಮ್ಗೆ ಕರೆಕ್ಟ್ ಆಗಿ ರಿಸಲ್ಟ್ ಗೊತ್ತಾಗುತ್ತೆ. ಎಷ್ಟೋ ಜನ ಬೇಗ ನೋಡ್ತಾರೆ, ನೆಗೆಟಿವ್ ಬಂದು ಬೇಜಾರಾಗ್ಬಿಡ್ತಾರೆ. ಆಮೇಲೆ 1 ತಾಸು ಬಿಟ್ಟು ನೋಡ್ಬಿಟ್ಟು ಅವಾಗ ಪಾಸಿಟಿವ್ ಬಂದಿರುತ್ತೆ. ಇದೇನು ನೋಡಿದ ತಕ್ಷಣ ನೆಗೆಟಿವ್ ಬಂತು, ಆಮೇಲೆ ಪಾಸಿಟಿವ್ ಬರ್ತಾ ಇದೆ ಅಂತ ಗೊಂದಲಕ್ಕೆ ಒಳಗಾಗ್ತೀರಾ. ಸೊ 10 ಮಿನಿಟ್ಸ್ ಆದ್ಮೇಲೆ ನೋಡಿ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಇನ್ನ ರಿಸಲ್ಟ್ ಹೇಗಿರತ್ತೆ? 2 ಲೈನ್ ಬಂದ್ರೆ ಕಂಗ್ರ್ಯಾಚುಲೇಷನ್ಸ್, ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಅರ್ಥ. ಇನ್ನ 1 ಲೈನ್ ಬಂತು ಅಂತಂದ್ರೆ ಅದು ಯಾವ ಲೈನು ಅನ್ನೋದನ್ನ ನೋಡ್ಕೋಬೇಕು. ಸಿನಾ ಟೀನಾ ಅಂತ. ಸಿ ಬಂದ್ರೆ ನಿಮ್ಮ ಕಿಟ್ ವರ್ಕ್ ಆಗ್ತಾ ಇದೆ ಅಂಡ್ ನೀವು ಪ್ರೆಗ್ನೆಂಟ್ ಆಗಿಲ್ಲ ಅಂತ ಅರ್ಥ. ಒಂದ್ ವೇಳೆ ಟಿ ಲೈನ್ ಬಂತಂದ್ರೆ ನಿಮ್ಮ ಕಿಟ್ ಎಕ್ಸ್ಪೈರಿ ಆಗಿದೆ. ಯಾಕಂದ್ರೆ ಸಿ ಅಂದ್ರೆ ಕಂಟ್ರೋಲ್, ಅದು ಪಾಸಿಟಿವ್ ಬರಲೇಬೇಕು, ಆ ಲೈನ್ ಬರಲೇಬೇಕು ಅಂದ್ರೇನೆ ಕಿಟ್ ವರ್ಕ್ ಆಗ್ತಿದೆ ಅಂತ ಅರ್ಥ. ಆ ಲೈನೇ ಬಂದಿಲ್ಲ ಅಂತಂದ್ರೆ ಇನ್ನ ಟಿ ಲೈನ್ ಬರ್ಲಿ ಬಿಡದೆ ಇರ್ಲಿ, ಆ ಕಿಟ್ ಫಾಲ್ಟಿ ಆಗಿದೆ ಅಥವಾ ಎಕ್ಸ್ಪೈರಿ ಆಗಿದೆ ಅಂತ ಅರ್ಥ. ಆ ಕಿಟ್ ನ ಬಿಸಾಕಿ ಇನ್ನೊಂದು ಕಿಟ್ ನ ತಗೊಂಡ್ ಬನ್ನಿ. ಇನ್ನ ಮೋಸ್ಟ್ ಕಾಮನ್ಲಿ ನಾನು PCOD ಅಥವಾ ಒಬೀಸ್ ಇರುವಂತಹ ಪೇಷಂಟ್ಸ್ ಅಲ್ಲಿ ಅಥವಾ ಇನ್ಫರ್ಟಿಲಿಟಿ ಇರುವಂತಹ ಪೇಷಂಟ್ಸ್ ಅಲ್ಲಿ ಫೇಂಟ್ ಲೈನ್ ನ ನೋಡ್ತೀನಿ. ಅಂದ್ರೆ ಮಸುಕಾದ ಲೈನ್. ಸಿ ಲೈನ್ ಕರೆಕ್ಟ್ ಆಗಿ ಡಾರ್ಕ್ ಆಗಿ ಬಂದಿರುತ್ತೆ, ಬಟ್ ಟಿ ಲೈನ್ ಇದೆಯಲ್ಲ ಅದು ಮಸುಕಾಗಿ ಫೇಂಟ್ ಆಗಿ ಬಂದಿರುತ್ತೆ. ಸೊ ಇಂಥವರೆಲ್ಲ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ಯಾಕೆ ನನ್ಗೆ ಈ ತರ ಫೇಂಟ್ ಆಗಿ ಬಂದಿದೆ, ಇದು ಪಾಸಿಟಿವ್ ನೆಗೆಟಿವ್ ಅಥವಾ ನೆಕ್ಸ್ಟ್ ಡಾಕ್ಟರ್ ಹತ್ರ ಹೋಗ್ಬೇಕಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಫೇಂಟ್ ಲೈನ್ ಬಂದಾಗ ಫಸ್ಟ್ ಆಫ್ ಆಲ್ ಟೆನ್ಷನ್ ತಗೊಳಕ್ ಹೋಗ್ಬೇಡಿ, ಕನ್ಫ್ಯೂಷನ್ ಆಗ್ಬೇಡಿ. ಒಂದು, ನೀವು ಮಾರ್ನಿಂಗ್ ಯೂರಿನ್ ನ ತಗೊಂಡಿರಲ್ಲ,
ತಗೊಂಡಿಲ್ಲ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಯೂರಿನ್ನೇ ತಗೊಳ್ಳಿ. ಸೆಕೆಂಡ್, ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ತುಂಬ ನೀರು ಕುಡ್ದಿರ್ತೀರ. ಈ ನೀರು ಕುಡ್ದಿರೋದ್ರಿಂದ ಯೂರಿನ್ ಡೈಲ್ಯೂಟ್ ಆಗುತ್ತೆ, ಹಾರ್ಮೋನ್ ಜಾಸ್ತಿ ಇರೋದಿಲ್ಲ, ಸೊ ಫೇಂಟಾಗಿ ಬಂದಿರುತ್ತೆ. ಇನ್ನು ಮೂರನೇದು ಮೋಸ್ಟ್ ಕಾಮನ್ ಬಯೋಕೆಮಿಕಲ್ ಪ್ರೆಗ್ನೆನ್ಸಿ. ಅಂದರೆ ಮಗು ಈ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆನೇ ಬೆಳೆಯೋದನ್ನ ನಿಲ್ಲಿಸ್ಬಿಟ್ಟಿರುತ್ತೆ. ಬರೀ ಬ್ಲಡ್ಡಲ್ಲಿ ಮಾತ್ರ ಸ್ವಲ್ಪ ಹಾರ್ಮೋನ್ ಬಂದಿರುತ್ತೆ. ಇದಕ್ಕೆ ನಾವು ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಅಂತೀವಿ. ಇವು 3 ಕಾರಣ ಆಗಿರ್ಬೋದು. ಏನೇ ಆಗಿದ್ರೂ ನೀವು ಇನ್ನೊಂದು ಸರ್ತಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾನ್ಸಂಟ್ರೇಟೆಡ್ ಯೂರಿನ್ ತಗೊಂಡು ಟೆಸ್ಟ್ನ ರಿಪೀಟ್ ಮಾಡಬೇಕು. ಅದೇ ಥರ ಮತ್ತೆ ಫೇಂಟ್ ಲೈನ್ ಬಂದಾಗ ಡೆಫಿನೆಟ್ ಆಗಿ ನೀವು ಹಾಸ್ಪಿಟಲ್ಗೆ ಹೋಗಬೇಕು. ಒಂದು ವೇಳೆ ನಿಮ್ಮ ಟೆಸ್ಟ್ ನೆಗೆಟಿವ್ ಬಂತು ಅಂತ ಅನ್ಕೊಳ್ಳಿ, ನಿಮ್ಮ ಪೀರಿಯಡ್ ಮಿಸ್ ಆಗಿದೆ ಬಟ್ ಟೆಸ್ಟ್ ನೆಗೆಟಿವ್ ಬಂದಿದೆ, ಅವಾಗ ಏನು ಮಾಡಬೇಕು? ತುಂಬ ಜನ ಏನು ಮಾಡ್ತಾರೆ, ನೆಕ್ಸ್ಟ್ ಡೇನೇ ಮತ್ತೊಂದು ಸರ್ತಿ ಮಾಡೋದು, ಬೆಳಗ್ಗೆ ಒಂದು ಸರ್ತಿ ಮಾಡೋದು, ರಾತ್ರಿ ಒಂದು ಸರ್ತಿ ಮಾಡೋದು. ಹೀಗೆ ಮಾಡೋದ್ರಿಂದ ನಿಮ್ಮ ಕಿಟ್ ವೇಸ್ಟ್ ಆಗುತ್ತೆ ಮತ್ತು ನಿಮಗೆ ಅನ್ನೆಸೆಸರಿ ಟೆನ್ಷನ್, ಅನ್ನೆಸೆಸರಿ ಬೇಜಾರು. ಸೊ ಈ ಹಾರ್ಮೋನ್ ಡಬಲ್ ಆಗೋದು 2-3 ದಿನ ಆದಮೇಲೆ. ಸೊ ನಿಮ್ಮ ಟೆಸ್ಟ್ ನೆಗೆಟಿವ್ ಏನಾದರೂ ಬಂತಂದರೆ ಈ ನೆಗೆಟಿವ್ ಟೆಸ್ಟ್ನ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ 2-3 ದಿನ ಬಿಟ್ಟು ಮತ್ತೆ ಮಾರ್ನಿಂಗ್ ಯೂರಿನಿಂದಾನೇ ಮಾಡ್ಕೊಳ್ಳಿ. ಇದರಿಂದ 2 ಸರ್ತಿ ನೆಗೆಟಿವ್ ಬಂತಂದರೆ ಡೆಫಿನೆಟ್ ಆಗಿ ನೀವು ಪ್ರೆಗ್ನೆಂಟ್ ಆಗಿಲ್ಲ ಅಂತ ಅರ್ಥ. ಮತ್ತೆ ಒಂದು ವೇಳೆ ಪ್ರೆಗ್ನೆಂಟ್ ಆಗಿದ್ರೆ 2-3 ದಿನ ಬಿಟ್ಟು ಮಾಡಿದ ಮೇಲೆ ಪಾಸಿಟಿವ್ ಬರುವಂತಹ ಚಾನ್ಸಸ್ ಇರುತ್ತೆ. ಈ ಟೆಸ್ಟ್ನ ಯಾರು ಮಾಡಬಾರ್ದು? ಯಾರು ಅಂತಂದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋವಂಥವ್ರು. ಪೀರಿಯಡ್ಸ್ ಇರ್ರೆಗ್ಯುಲರ್ ಇತ್ತಂದ್ರೆ ಯಾವಾಗ ಓವ್ಯುಲೇಷನ್ ಆಗಿರುತ್ತೆ, ಯಾವಾಗ ಪ್ರೆಗ್ನೆಂಟ್ ಆಗಿರ್ತೀರಾ ಅಂತ ಗೊತ್ತೇ ಇರೋಲ್ಲ. ಸೊ ನೀವು ಡೆಫಿನೆಟ್ ಆಗಿ ಸ್ಕ್ಯಾನ್ ಅಥವಾ ಬ್ಲಡ್ HCG ಟೆಸ್ಟ್ನ ಮಾಡಿಸೋದ್ರಿಂದಾನೇ ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದು. ಇನ್ನ ಎಷ್ಟೋ ಜನ ಕೇಳ್ತಾರೆ, ಮೇಡಮ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದರೂ ನಾವು ಪ್ರೆಗ್ನೆಂಟ್ ಆಗದೆ ಇರಬಹುದಾ, ಅಥವಾ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬಂದ್ರೂ ನಾವು ಪ್ರೆಗ್ನೆಂಟ್ ಆಗಿರಬಹುದಾ ಅಂತ. ಎಸ್, ಆ ಥರ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಇನ್ ಎನಿ ಆಫ್ ದೋಸ್ ಕಂಡೀಷನ್ಸ್ ನೀವು ಹಾಸ್ಪಿಟಲ್ ಅಥವಾ ಡಾಕ್ಟರ್ ಹತ್ರ ಹೋಗಿನೇ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನು ನಾನು ನಿಮಗೆ ಪ್ರಾಮಿಸ್ ಮಾಡಿದ ಹಾಗೆ ವಿಡಿಯೋ ಕೊನೆಯಲ್ಲಿ ಪದೇ ಪದೇ ರಿಪೀಟೆಡ್ ಆಗಿ ನೆಗೆಟಿವ್ ಟೆಸ್ಟ್ ಬಂದ್ರೆ ಏನ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಪದೇ ಪದೇ ನೆಗೆಟಿವ್ ಬರ್ತಾ ಇದ್ರೆ ಕಾಯ್ಕೊಂಡ್ ಕುತ್ಕೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ತಿಂಗಳು ಬರುತ್ತೆ ಪಾಸಿಟಿವ್, ನೆಕ್ಸ್ಟ್ ತಿಂಗಳು ಬರುತ್ತೆ ಪಾಸಿಟಿವ್ ಅಂತ. ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ನ ಭೇಟಿಯಾಗಿ ವೈಫ್ಗೆ ಕೆಲವೊಂದಿಷ್ಟು ಹಾರ್ಮೋನ್ ಟೆಸ್ಟ್ ಮತ್ತು ಟ್ಯೂಬ್ ಟೆಸ್ಟ್ನ ಮಾಡಿಸಿ, ನೆಕ್ಸ್ಟ್ ಹಸ್ಬೆಂಡ್ಗೆ ಸಿಂಪಲ್ ಆಗಿ ಸೀಮೆನ್ ಅನಾಲಿಸಿಸ್ ಮಾಡಿಸಿ. ಈ 3 ಟೆಸ್ಟ್ಗಳು ಗಂಡ ಹೆಂಡತಿಲಿ ನಾರ್ಮಲ್ ಇತ್ತಂದರೆ ನೀವು ಇನ್ನೂ ಒಂದು 6 ತಿಂಗಳು ಇದೇ ಥರ ನ್ಯಾಚುರಲ್ ಆಗಿ ಟ್ರೈ ಮಾಡಬೇಕು. ಮತ್ತು ನೀವು ಏನೇನು ತಗೋಬೇಕು, ಏನೇನು ಬಿಡಬೇಕು, ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ನ ತಗೊಳ್ಳಿ, ಫರ್ಟಿಲಿಟಿ ಇಂಪ್ರೂವ್ ಮಾಡುವಂತಹ ಡಯೆಟ್ನ ಫಾಲೋ ಮಾಡಿ, ಆಲ್ಕೋಹಾಲ್, ಸ್ಮೋಕಿಂಗ್, ಡ್ರಗ್ ಅಡಿಕ್ಟ್ಸ್ ಇವನ್ನೆಲ್ಲ ಸ್ಟಾಪ್ ಮಾಡಿ ನಿಮ್ಮ ವೇಟ್ ಮತ್ತು ಡಯೆಟ್ ಮೇಲೆ ಕಾನ್ಸಂಟ್ರೇಷನ್ನ ಕೊಡಿ. ಸೊ ನನಗೆ ಅನ್ಕೊತೀನಿ ಈ ವಿಡಿಯೋ ತುಂಬ ನಿಮ್ಗೆ ಹೆಲ್ಪ್ ಆಗಿದೆ. ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರು ಸಿಸ್ಟರ್ಸ್ ಅಥವಾ ಯಾರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಸೊ ಯಾರಿಗೆ ಗೊತ್ತು ಯಾರು ಈ ಇನ್ಫಾರ್ಮೇಶನ್ಗೆ ಕಾಯ್ತಾ ಇರ್ತಾರೆ ಅಂತ. ನಿಮಗೆ ಏನಾದರೂ ಜನರಲ್ ಡೌಟ್ಸ್ ಇದ್ರೆ ಕಾಮೆಂಟ್ಸ್ ಹಾಕಿ ನಾನು ಆನ್ಸರ್ ಮಾಡ್ತೀನಿ.